ಶುಭ ಮುಂಜಾನೆ ಅಭಿಮಾನಿಗಳೇ. ಗಡಿಬಿಡಿ ಮಾಡೋ ಸಂಗೀತ ಎಲ್ಲಿದ ನೋಡಿ. ರೆಡಿ ಆಗವ್ರಿದ್ದೀವಿ ಈಗ ಬೇಗ ಬೇಗ. ಸಮ್ಮು ಮತ್ತು ಅಪ್ಪು ಆ ರೂಮ್ ಒಳಗೆ ಮಲ್ಕೊಂಡಿದ್ದಾರೆ. 2 ರೂಮ್ ಅದಾವ. ಇಲ್ಲಿ ನಾವು ಇಲ್ಲಿದ್ದೀವಿ. ಮತ್ತು ಇವತ್ತು ತಿರ್ಗಾಡಿ ನೋಡೋರದೇವಿ. ಮತ್ತು ನೀವು ನಮ್ಮ ಜೊತೆ ಇರಬೇಕು. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಫಸ್ಟ್ ನಡೀರಿ ಹೋಗೋಣ. ಶುಭೋದಯ ಚಿನ್ನು, ಗುಡ್ ಮಾರ್ನಿಂಗ್. ಎಲ್ಲಿದ್ದೀರಾ? ಎಲ್ಲಿದೆ ನಿಮ್ದೆಲ್ಲ ಜಿಮ್ಮ? ನಿಮ್ದೆಲ್ಲ ಇದು ಬೆಳಿಗ್ಗೆ ಎದ್ದ ಕೂಡಲೇ ಕಸ ಗುಡಿಸೋದು ಕಂಪೌಂಡು? ಬೆಳಗಾವಿಯ ಪಕ್ಕದ ನಗರ ಮೇಲೆ ಪ್ರವಾಸಿ ತಾಣ. ಅದೇ ಪ್ರವಾಸಿ ತಾಣನೇ ಇದೆ. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ, ಹೆಂಗಿದ್ದೀರಾ ಎಲ್ಲರೂ? ಗಡಿಬಿಡಿ ಮಾಡುವ ಸಂಗೀತ ಎಲ್ಲಿದ ನೋಡಿದ್ರ? ಸ್ಪೆಷಲ್ ನಿಮ್ಮ ಸಲುವಾಗಿ ಲಾಗ್. ಗಡಿಬಿಡಿ ಮಾಡ್ಕೊತ ಅಡುಗೆ ಮಾಡೋದು, ಅಡುಗೆ ಮನೆ ಒಳಗಿನ ಸಂಗೀತ. ದಾಂಡೇಲಿಗೆ ಬಂದಿದ್ದಾಳೆ. ಗಂಡ ಮಕ್ಕಳು ಅವ್ರ ಜೊತೆ ಎಲ್ಲ ದಾಂಡೇಲಿ ಯಾವ ರೀತಿ ಇದೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ಫಸ್ಟ್ ಟೈಮ್ ದಾಂಡೇಲಿ ನೋಡ್ತಾ ಇದೀವಿ ನಾವು. ಈಗ ತಿಂಡಿ ಮಾಡಿಕೊಂಡು ನಾವು ಜಿಪ್ ಲೈನ್ ಅದು ಮಾಡ್ತೀವಮ್ಮ. ಜಿಪ್ ಲೈನ್ ಅಂತಂದ್ರೆ ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಅದ್ರ ಹೋಗೋದು ಏನು ಕಟ್ತಾರಂತ ಹಿಂಗೆ ಹೋಗೋದಂತ ಕರೆ ನನಗೇನು ಗೊತ್ತಿಲ್ಲ. ಅದ ನೋಡೋಣ ಅಲ್ಲಿ ಹೋದ್ಮೇಲೆ ನೋಡಿ ನನಗೆ ಡಿಸೈಡ್ ಮಾಡ್ತೀನಿ. ಈಗ ಸದ್ಯಗಂತೂ ನಾವು ಕೆಳಗೆ ತಿಂಡಿ ಏನೇನು ಅದ ನಿಮ್ಗೆ ತೋರಿಸ್ತೀನಿ, ಏನೇನು ತಿಂಡಿ ಮಾಡ್ತೀವಿ ಏನು. ಆಮೇಲೆ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಎಲ್ಲಿ ಅಂತ ಹೇಳಿ ಹೋಗೋಣ. ಅಲ್ಲಿ ಒಂದು ರೂಮ್ ಇದೆ ನಮ್ದು, ಬರೀ ತೋರಿಸ್ತೀನಿ. ಇದ್ರ ಮೇನ್ ಖುಷಿ ಅಂದ್ರೆ ಭಾಳ ಅಪ್ಪುಗೈತಿ. ಅವ್ನು ಭಾಳ ಅದ ಖುಷಿ ನಂಗೆ ನೋಡೋದೈತಿ. ನಾ ಭಾಳ ಎಕ್ಸೈಟೆಡ್ ಅದೇನಿ. ಅಂದ್ರೆ ಭಾಳ ಹಿಂಗೆ ಆಶ್ಚರ್ಯ ಇದನ್ನ ನೋಡಾಕಿದ್ದೇನಲ್ಲಿ. ಹೆಂಗೆ ಇರ್ಬೋದು, ಏನಿರ್ಬೋದು ಅಂತ ನೋಡಕ್ಕೆ ಹೋಗಾಕಿದ್ದೇನೆ. ನೀವು ನಮ್ಮ ಜೊತೆ ನಡೀರಿ, ಈಗ ಹೋಗೋಣ. ಹಾಕೊಂಡ ಅಪ್ಪು ಏನು ಚಲೋ ಹಾಕೊಂಡಲ್ಲ, ಜಾಕೆಟ್ ಎಲ್ಲ ತಂದಲ್ಲ. ಯಾವಾಗ ಇಂಥ ಚಡ್ಡಿಗಳದು ಒಳ ಹಂಗಲ್ಲ, ಈಗ ಇಷ್ಟು ಚಳಿ ಒಳ ಅಲ್ಲಿ ಹೋಗಿ ತೆಗಿ ಅಂತ ಫುಲ್. ಹೌದಾ, ಅಮ್ಮ ಅಪ್ಪ ಅನ್ನತ್ತಿದ್ರು ಆಫೀಸದ ಇದ್ದಾಗ, ನಾನು ಡ್ಯೂಟಿ ಮೇಲೆ ಇದ್ದಾಗ ಒಂದಿನ ನಂಗೆ ಬರೋಕ್ಕಾಗಲಿಲ್ಲ ದಾಂಡೇಲಿ. ಎಷ್ಟು ಸಲ ಬರೋಣ ಅಂದರು. ಮತ್ತು ನಾ ಈಗ ಇಷ್ಟು ದಿನ ಆದ್ಮೇಲೆ ನಂಗೆ ರಿಟೈರ್ಮೆಂಟ್ ಆದ್ಮೇಲೆ ಬರೋದಾಯ್ತು ಅಂತ ಹಿಂಗೆ ಅನ್ನತ್ತಿದ್ರಪ್ಪ. ಬರೀ ಪಟ್ನೆ ತಿಂಡಿ ಮಾಡ್ಕೊ. ಅಪ್ಪು ಏನು ಹೀರೋನ ಕಾಣಿಸತ್ತಲ್ಲ, ಏನೇನು ಹಾಕೊಂಡ ಇದೆಲ್ಲ. ಹಾಂ, ನೋಡತ್ತ ನೋಡಿ ಕರಡಿ ಒಳಗೆ. ನಿದ್ದೆ ಆಯ್ತೀನಿ ಇಲ್ಲಿ ಸರಿಯಾಗಿ. ಹಾಂ, ಚಲೋ ಆತ ನಿದ್ದೆ. ಇಲ್ಲೆಲ್ಲ ಹೋಗ್ದಾರಲ್ಲ ಹಾಸಿಗೆದು ಎಲ್ಲ ಹಿಂಗೆ. ನಾವೆಲ್ಲ ತೆಗೆದಿಟ್ಟು ಬಂದು. ಹೌದು, ನಾನು ತೆಗಿತೇನೆ ಕೊಡಿ ಕಡೆ. ಚಿನ್ನು ಟೆಕ್ಸ್ಟೈಲ್ ಇದೆ ಅಲ್ಲ, ಅದು ಮಾರಿ ಹಾಳು. ಅಲ್ಲಿಂದ ತೊಗೊಂಬಂದಿದ್ದ ಟಿ ಶರ್ಟ್ ಹಾಕೊಂಡಾರ, ಫುಲ್ ಮ್ಯಾಚಿಂಗ್ ಆಗ್ಯಾರ ನನ್ನ ಜೊತೆ. ಆಮೇಲೆ ಅಪ್ಪನೂ ಫುಲ್ ಇಲ್ಲಿ ಹೀರೋ ಥರ ರೆಡಿ ಆಗಿದ್ದಾನೆ. ಇವಳು ಶಾಂಭವಿ ಯಾಕಿಂದ ಸ್ವಿಮ್ಮದ ಬಟ್ಟೆ ಹಾಕೊಂಡು ಇವಳು ಕ್ಯಾಪ ತೆಗಿತಾಳೋ ಏನಿಲ್ಲೋ ಏನೋ ಗೊತ್ತಿಲ್ಲ. ಇವತ್ತು ಬರೀ ಎದ್ರ ತಲೆಗೆ ಒಂದು ಕ್ಯಾಪ್ ಹಾಕೊಂಡು ಥರ್ಮಲ್ ಹಾಕ್ಕೊಂಡು ಇಷ್ಟು ನಡ್ಗಾತಾವ ನೋಡಿ. ಈ ಥರ ಎಲ್ಲ ಟೇಬಲ್ಗಳು ಅದಾವ. ಟೈಮ್ 8:15 ಆಗೈತಲ್ಲ, ಟೈಮ್ ಕರೆಕ್ಟ್ ಇಲ್ಲಿ ವಾಚ್ ಗೊತ್ತಾಯ್ತು ನೋಡಿ ಅವಾಗಿಂದ. ಏನಿರ್ಬೋದು ತಿಂಡಿ ಏನಿರ್ಬೋದು? ಹಾಂ, ನೋಡಿ ಎಷ್ಟು ಯೂಸ್ ಆಗ್ತವೆ. ನೀನು ಅದಿದೆಯಲ್ಲ, ಯಾಕೆ ತಗೊಳತಿ ಅಮ್ಮ ಅಂತ. ಅಮ್ಮ ಅಂದ್ರೆ ಹಿಂಗಿರ್ತಾಳ ಈಗ ನಿಂಗೆ. ಮಾತಾಡ್ಸಿದಾರ ಅಪ್ಪ ಮಗ ಹಿಂಗೆ ಗರಂ ಇಡ್ಲಿ ಮತ್ತು ಚಟ್ನಿ. ಚಿನ್ನು ಟೇಸ್ಟ್ ಮಾಡಿ ಹೆಂಗದ? ಹಾಂ, ಹೆಂಗೈತಿ? ಚಲೋ ಆಯ್ತಾ ಇಡ್ಲಿ? ಚಿನ್ನು ಸ್ಟಾರ್ಟ್ ಮಾಡಿರಿ. और नाम के साथ वो सरनेम है वो निकालने के लिए 2 इशूज में आना है. अब वो जो एफिडेविट बनाने वाला उसको फिर पता लगता है क्या करना कैसा करना. कोर्ट के आगे ಎಷ್ಟು ದೊಡ್ಡ ಸೇವಾ.
ಹಾಂ ಅದೇ ಇದು ಕಾಮನ್ ಎಲ್ಲರ ಜೊತೆ ಇರ್ತದೆ ಈ ಚಟ್ನಿ. ಹಾಂ ಅದೇ ಅದೇ ಇದು ಇದರಿಂದ ಚಿನ್ನು ಚಾಯ್ ನೋಡಿ ಅಲ್ಲಿ ಇಲ್ಲಿ ನೋಡಿ ಚಾಯ್ ತಗೊಂಡ ಕೂತ್ರು. ಪಟ್ಕೊಂಡು ಬೋಸೋ ಟೈಮ್ ನನಗೆ ಹೊರಗಡೆ ಮಾಡಿ ಚಾಯ್ ಭಾಳ ಇಷ್ಟ ಆಗಲ್ಲ. ನಂಗೆ ಮನೆಯೊಳಗೆ ಚಾಯ್ ಬೇಕಾಗೈತಿ. ಮನೆಗೆ ಹೋಗಿ ನೋಡಿ ಚಾಯ್ ಮಾಡಿದ್ರು. ನೀ ಎದಕ್ಕೆ ಬಂದಿ ಅಂತ ನಂಗೆ ತಿಳಿವಾತ್ ನೋಡಮ್ಮ. ಅಲ್ಲ ನಂಗೆ ಇಲ್ಲಿ ಚಾಯ್ ಇಷ್ಟ ಆಗಲ್ಲ. ನನಗೆ ಮನ್ಯಾಗಿನ ಚಾಯ್ ಬೇಕಾಗೈತಿ. ಚಿನ್ನು ನನಗೆ ಈ ಚಾಯ್ನೇ ಇಷ್ಟ ಮಾಡಾಯ್ತು. ನಾನು ಮಾಡಿದ್ವಿ ತಿಂಡಿ ಚಲೋ ಇತ್ತು, ಮಸ್ತ್ ಇತ್ತು. ನಮ್ಗೆ ಅಷ್ಟ ಒಳಗೆ ಈ ರೀತಿ ತಿಂಡಿ ಸಿಗ್ತದೆ. ಚಾಯ್ ಅಂತೂ 2 ಕಪ್ ಹೊಡೆದ್ರೆ ನೋಡಿ ಇಲ್ಲಿ ಬರೀ ಶಾಮಗ್ ಅದ ಇಲ್ಲಿ ಇಲ್ಲ. ಆಮೇಲೆ ಟೋಪಿಗಳು ಅದಾವ ನೋಡಿ ಅವರು ಈ ರೀತಿ ಹಾಕ್ಕೊಂಡು. ಇಲ್ಲಿ ಫ್ಯಾಕ್ಟ್ರಿ ಅದಂತ ಆಮೇಲೆ ಹೋಗೋಣ. ಹೆಲ್ಮೆಟ್ ಇದೇನು ಯಾವ ಥರ ಇದೆ ಇದು ಇದು ಹೆಂಗಿದೆ ಇಲ್ಲಿ ಶಾಮ ನೋಡ್ಬಾ ಇಲ್ಲಿ. ಅಲ್ಲ ಮಸ್ತ್ ಐತ್ಲ ಇದು ಬಲೂನ್ ಥರ. ಡು ನಾಟ್ ಟಚ್ ಶಾಂಬವಿ ಕೈ ಇಷ್ಟು ನೋಡು. ಇದು ಇದು ಹೆಂಗೈತೆ ನೋಡಿ ಇಲ್ಲಿ 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 ಇಲ್ಲಿಂದ ಹೋಗ್ಬೇಕು ನಾವು. ಅದ ಹಾಂ ನಮ್ಮ 16 ಏನೋ. ಇದಂತೂ ಹೂವಿಂದ ರಾಶಿ ಹಸಿದಂಗೆ ಆಗೈತಿ. ಅಲ್ಲ ಹಂಗಂದ್ ಬೇಡ, ನಾಳಲ್ಲ ನಿಮ್ಮ ಮನೆ ಮಗಳಿದ್ದ ಬಿಡ್ಬ್ಯಾಡ ಹಂಗ ಬ್ಯಾಡ್ ಬಿಡೋದು. ಎಷ್ಟು ನಾಲ್ಕ ನಿಮ್ಗೆ ಗೊತ್ತಿಲ್ಲ ಅವಳು ಎಷ್ಟು ರುಚಿದ ಅಂತ. 2 ಇಲ್ಲಿ ರೆಡಿ ಅದಾವ. ಇವ್ರು ಬರ್ತಾ ಇದಾರೆ ಇಲ್ಲಿ. ಮತ್ತೇನು ಪ್ಯಾಕಿಂಗ್ ನಡ್ಸ್ಯಾರ. ಸ್ಕಾರ್ಪ್ ಅದು ಹಾಕೊಂಡ್ರು. ಇದೇನು ಹೊಲಸು ವಾಸ ಏನಾಯ್ತು ಹೊಲಸು ವಾಸ ಬರ್ತೈತಿ. ಕಾಶ್ಮೀರದ ಬರೀ ಅದ ಹೇಳ್ಬೇಡ. ಕಾಶ್ಮೀರ ಶಾಲೆ ಕರೆಕ್ಟ್ ಅಂದ್ರೆ ಈಗ ಯೂಸ್ ಆಯ್ತು. ನಾವು ಹೋಗಿ ಬಂದ 1 ವರ್ಷ ಆಯ್ತು, 2 ವರ್ಷ ಆಗಿರ್ಬೇಕಲ್ಲ ಕಾಶ್ಮೀರ. ಅದು ಇಷ್ಟೇನು ದುಡ್ಡು ಬ್ಯಾಗ ಕಾರ್ ಚಾವಿ ಎಲ್ಲೋ ಹೋಯ್ತಂತ. ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾರ್ ಚಾವಿ ಎಲ್ಲೋ ಹೋಗೈತಿ. ಮತ್ತು ಚಿನ್ನಿ ಬಾಗ್ಲ ತೆಗಿಯಾಗ ಹೋಗ್ಯಾರ. ಇಲ್ಲಿ ಏನು ನಡೆದದಂತೂ ಇಷ್ಟು ಜೋರ. ದಾಂಡೇಲಿ ಅಂದ್ರೆ ವಾಟರ್ ಸ್ಪೋರ್ಟ್ಸ್ಗೆ ಭಾಳ ಫೇಮಸ್ ಆಯ್ತದ. ವಾಟರ್ ಅಂದ್ರೆ ರಿವರ್ ಸ್ಪೋರ್ಟ್ಸ್. ಅದ್ರೊಳಗೆ ಹಿಂಗೆ ಭಾಳಷ್ಟು ಜಾರ್ಬಿಂಗ್, ಜಿಪ್ ಲೈನ್, ಕಯಾಕಿಂಗ್ ಮತ್ತು ಮೇನ್ ಅಂದ್ರೆ ರಿವರ್ ರಾಫ್ಟಿಂಗ್. ಮತ್ತು ರಿಷಿಕೇಶ್ ಒಳಗೆ ಅದು ಮಾಡ್ತಾರೆ. ಡೇಂಜರ್ ಇರ್ತೈತಿ. ಇಲ್ಲಿ ಡೇಂಜರ್ ಅಂತೂ ಇಲ್ಲ ಅಂತ ನಾ ಕೇಳೇನಿ. ಖರೆ ಈಗ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೇವೆ ನಾವು. ಖರೆ ನಮ್ಮ ಪ್ರಕಾರ ಅಂತೂ ಡೇಂಜರ್ ಏನಿಲ್ಲ ಅಲ್ಲಿ. ಮತ್ತು ನೆಕ್ಸ್ಟ್ ಅಂದ್ರೆ ನೀವು ಯಾವುದು ವಾಟರ್ ಸ್ಪೋರ್ಟ್ಸ್ ಹೋಗ್ಬೇಕಂದ್ರೆ ನೀವು ಯಾವುದೇ ನಿಮ್ಗೆ ಲಕ್ಸುರಿ ರೆಸಾರ್ಟ್ ಅದು ಬೇಕಂದ್ರೆ ನೀವು ಭಾಳಷ್ಟು ಅದಾವೆ. ಆವಾಜ್ ಬಂದ್ ಮಾಡ್ರಿ. ಆವಾಜ್ ಬಂದ್ ಮಾಡ್ರಿ. ಲಕ್ಸುರಿ ರೆಸಾರ್ಟು ಭಾಳಷ್ಟು ಅದಾವು. ಅದನ್ನು ವಾಟರ್ ಸ್ಪೋರ್ಟ್ಸ್ ಮಾಡ್ಬೇಕಂದ್ರೆ ಬೈಸನ್ ಅಂತ ಒಂದು ರೆಸಾರ್ಟ್ ಐತಿ. ಅದ್ರ ಥ್ರೂನ ಹೋಗ್ಬೇಕು. ಅಂದ್ರೆ ನೀವು ಅಲ್ಲೇ ಇರ್ಬೇಕಂತ ಏನಿಲ್ಲ. ವಾಟರ್ ಸ್ಪೋರ್ಟ್ಸ್ ಹೋಗ್ಬೇಕಂದ್ರೆ ಅಲ್ಲಿಂದನ ಅದ ಮೇನ್ ಹಬ್ ಐತದ, ಅಲ್ಲಿಂದನ ಹೋಗ್ಬೇಕು. ಅದ್ಕ ನಾವೀಗ ಇಲ್ಲಿ ಗೆಸ್ಟ್ ಹೌಸ್ ಒಳಗೆ ಇದ್ದು ಮತ್ತು ಇಲ್ಲಿಂದ ಈಗ ಅಲ್ಲಿ ಬೈಸನ್ ಹೋಗಿ ಅಲ್ಲಿಂದನ ವಾಟರ್ ಸ್ಪೋರ್ಟ್ಸ್ ಎಲ್ಲ ಹೋಗಾಗದೇವಿ. ಮತ್ತು ಗಣೇಶ್ ಗುಡಿ ಅಂತ ಒಂದು ಊರೈತಿ ಅಂದ್ರೆ ಜಾಗ, ಅಲ್ಲಿಂದ ನಾವು ಹೋಗ್ಬೇಕಾಗ್ತೈತಿ. ಅದಕ್ಕೆ ನಾವು ಅಲ್ಲಿಂದ ಹೊಂಟೇವಿ. ಈಗ ಮುಂದೆ ಹೋಗೋದು ಹಿಂಗೆ ತೋರಿಸ್ತಾ ಇದೀವಿ ರೂಟ್ ನೋಡ್ರಿ ನೀವು. ಈಸಿ ಮೆಥಡ್ ಅಂತಂದ್ರೆ ರೋಡ್ ಸರಿ ಇಲ್ಲ ಅಂತ. ರೋಡ್ ಸರಿ ಇಲ್ಲ, ಅದ ರೋಡ್ ಹೊಂಟೇವ್ ನಾವು. ಖರೆ ಅದ ಸಮೀಪ ಐತಿ. ಅದ್ರಲ್ಲೇನೋ ಹೋಗ್ಬೇಕು. ನಡೀರಿ ಅಲ್ಲಿ ಹೋಗ್ಬೋದು. ಅಲ್ಲಿ ಹೋದ್ಮೇಲೆ ಎಲ್ಲ ಹೇಳ್ತೇನೆ ನಿಮ್ಗೆ ಏನೇನ್ ಆಗ್ತದ ನೋಡು. ನಡೀರಿ. ಕಾಳಿ ನದಿ ಕಾಳಿ ನದಿ ಅಲ್ಲಿ ತೋರ್ಸಂಬ. ಅಯ್ಯೋ ಕಾಳಿ ನದಿ ಅಂತ ಕಾಣಿಸತ್ತದ ಇಲ್ಲಿ. ತಗದ್ ಮಾಡ್ಕೋ ಕಿಟಕಿ. ಕಾಳಿ ನದಿ ಅಂತ 2 ಕಡೆ ಇದೆ. ಹೌದಾ? ನೀರೊಳಗ ನಾವು ಆಟ ಆಡೋದು. ಹೌದಾ? ಬಾ
ಬಾಪ್ರೇ ಅಲ್ಲೇ ಎಲ್ಲ ನೋಡಿರ್ತೇವ. ಅಲ್ಲಿ ನೋಡ್ ಬದಕ್ಗಳು ಹೌದಲ್ ಕೂತಾವಲ್ಲ ಮತ್ ದಾಂಡೇಲಿ ಒಳಗ ನಾವ್ ಹಿಂಗ್ ಹೊರಗಿಂದ ಅದು ಬಂದು ಅಂದ್ರ ಇಲ್ಲಿ ಇದೊಂದ್ ಭಾಳ ದೊಡ್ಡ ಟೂರಿಸ್ಟ್ ಹಬ್ಬ. ಹೌದೌದು ಅದ್ರ ಹೈಪು ಭಾಳ ಐತಿ. ಆಮೇಲೆ ಎಲ್ಲ ಗುಡ್ಡಾನ ಅನ್ಸತ್ತ ಮೇಲೆ ಅದ್ಕ ಏನಾಗ್ತೈತೆ ಅಂದ್ರೆ ಎಲ್ಲಾರು ನಾವ್ ಹಿಂಗ್ ಬರಾಕತ್ತು ಹಿಂಗ್ ಹೊಸ ಗಾಡಿ ಐತಿ ಬ್ಯಾರೆ ಕಡೆಯಿಂದ ಬಂದೈತಂದ್ ಗೊತ್ತಾತಂದ್ರ ಎಲ್ಲಾ ಇಲ್ಲೇ ಇವ್ರು ಇರ್ತಾರ, ಏಜೆಂಟ್ಗಳು ಇರ್ತಾರು. ಎಲ್ಲಾ ಗಾಡಿಗಳು ಟೂರಿಸ್ಟ್ ಇರ್ತಾರ. ಇಲ್ಲೆಲ್ಲ ನಿಂತಾಗ ಎಲ್ಲ ಟೂರಿಸ್ಟ್ ಕೈ ಮಾಡತ್ತವ್ರ ಅವ್ರು ಏನ್ ಮಾಡ್ತಾರಂದ್ರೆ ಏಜೆಂಟ್ಸ್ ಇದ್ದಾವ ಎಲ್ಲಾರು ಹಿಂಗ್ ಬಂದ್ ನಾವ್ ನಿಮ್ಗೆ ತೋರಿಸ್ತೀವಿ, ನಾವ್ ಇದ್ ಮಾಡ್ತೇವಿ, ನಮ್ಗೆ ದುಡ್ಡು ತುಂಬಿ ಫೋನ್ ಪೇ ಮಾಡಿ ಸ್ವಲ್ಪ ಮಾತಾಡ್ಬೇಡ್ರಿ. ಇಲ್ಲೆಲ್ಲ ಏಜೆಂಟ್ಗಳು ಇರ್ತಾರು. ಮತ್ ಹಿಂಗ್ ನಮಗ್ ನೋಡಿದ್ಮೇಲೆ ಅಂದ್ರೆ ಅವ್ರು ಹಿಂಗ ಇಲ್ಲಿ ಬರ್ರಿ ನಾವ್ ನಿಮ್ಗೆಲ್ಲಾ ಇದ್ ಮಾಡಿಸ್ತೇವಿ, ಎಲ್ಲಾ ನಾವ್ ನಿಮ್ಗೆ ವಾಟರ್ ಸ್ಪೋರ್ಟ್ಸ್ ಮಾಡಿಸ್ತೇವಿ, ಇದು UPI ಅಕೌಂಟ್ ಐತಿ ದುಡ್ಡು ತುಂಬ್ರಿ, ನಾವೆಲ್ಲೆಲ್ಲ ನಿಮ್ಗೆ ಹೇಳ್ತೇವಿ ಅಂತ ಹಿಂಗ್ ಕಮ್ಮಿ ದುಡ್ಡೊಳಗದು ಮಾಡಕ್ ಚಾಲು ಮಾಡ್ತಾರ. ಖರೆ ನೀವ್ ಹಂಗ ಫಸಾಯಿಸ್ಕೋಬಾರ್ದು ನಮ್ಗ. ಎಲ್ಲಾರು ಇದಿರೋದಿಲ್ಲ, ಎಲ್ಲಾರುನು ಹಂಗ್ ಮಾಡೋದಿಲ್ಲ, ಎಲ್ಲಾರು ಚಲೋನು ಇರೋದಿಲ್ಲ, ಎಲ್ಲಾರು ಹೊಲ್ಸಿರೋದು. ಅದ್ ನೀವ್ ನಿಮ್ಗೆ ಹಿಂಗ್ ಅಥೆಂಟಿಕ್ ಸೋರ್ಸ್ ದಿಂದ ಹೋದ್ರಿ, ಹಿಂಗ್ ನಿಮ್ ರೆಸಾರ್ಟ್ ಥ್ರೂ ಹೋದ್ರಿ ಅಂದ್ರ ಅದ ಜಾಸ್ತಿ ಚಲೋ ಇರ್ಬೋದು ನಿಮ್ಗ. ನಮ್ಗೆ ಏನ್ ಅನ್ಸಾದ ನಾವ್ ಹೇಳತ್ತೇವ್ ನಿಮ್ಗ. ಮತ್ ನಿಮ್ಗೆ ಏನ್ ಇದ್ರೊಳಗ ಅನ್ಸಿತ ನೀವ್ ಕಮೆಂಟ್ ಸೆಕ್ಷನ್ ಒಳಗ್ ನಮ್ಗೆ ಹೇಳ್ಬೋದು. ಬ್ಲಾಗರ್ ಈಗ ಮಕ್ಕೊಳಗ ರೆಡಿ ಆಗ್ಯಾರ. ಬ್ಲಾಗರ್ ರಕ್ಷಣೆ ನೋಡ್ರಿ. ಅಮ್ಮ ಹೇಳಿ ಒಂದು ನಿಮಿಷ ಮುಟ್ಟಾತವ. ಅಮ್ಮ ನೋಡಿಲ್ ವಿಡಿಯೋ ಒಳಗ ಒಂದು ನಿಮಿಷ ಮುಟ್ಟಾತವ ಈಗ. ನಂಗೆ ಸ್ವಲ್ಪ ನಿದ್ದೆ ಆತ ಈಗ, ಬಿಸಿಲು ಬಂದೈತ್ಲ. ನದ್ರೂನ ಹೇಳೋದಾತ್ ನೋಡ್ರಿ. ಬೈಸನ್ ಅಂತ ಹೇಳಿ ನಿನ್ನೆ ಈಗ ಎದ್ದ ಮನಿ. ಹಾ ನನ್ಗೆ ಸ್ವಲ್ಪ ನಿದ್ದೆ ಆಯ್ತು ಈಗ. ಬೈಸನ್ ಅಂತ ನಿನ್ನೆಯಿಂದ ಅನ್ನತಾರ ಇವ್ರ. ಆಮೇಲೆ ಏನಂತ ಗೊತ್ತಾತ ಈಗ ಬಂದೆ ಅಲ್ಲಿ ಓದ್ದೆ. ಬಾಬ್ರಿ ಇಲ್ಲಿ ಮ್ಯಾಲೆ ಇರೋದೈತಿ. ಫಸ್ಟ್ ಬೆಟ್ಟೆ ಆಗೋಣ, ಆಮೇಲೆ ಡಿಸೈಡ್ ಮಾಡೋದು. ನೋಡಿ ಹೂವ ಅಂತ ಹೇಳಿ ನೀರಾಗ ಬೀಳಾತಾರೆ. ನೀರಾಗೇನ್ ಬೀಳಾತಿಲ್ಲ, ಇಲ್ಲ ಅವ್ 4 ಜನ ಆಯ್ತು. ಏನ್ರಿ ಇದೆ ಎಲ್ಲಿ ಕರ್ಕೊಂಬಂದ್ರ ಅಲ್ಲ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಂಗೆ ಗೊತ್ತಾಗ್ಬರ್ತದೆ ಏನಂತ. ನೋಡಿದಾಗ ಬೋಟ್ ತಿರುಗಾಡ್ತಾರೆ ಹಂಗ. ಅದು ಒಂದು ಐತಿ ಜರ್ಗಿ ಒಂದು ಪುರವಾಗಿ ತಳಗೋತ ಜಗದ ಅದಷ್ಟೇ ವಿಶೇಷ. ಅದು ಗಟ್ಟಿ ಹಿಡ್ಕೊಂಡ್ ಕುಂಡ್ಬೇಕಷ್ಟೇ. ನೀವು ಲೂಸ್ ಬಿಟ್ರೆ ಅಂದ್ರೆ ಜಿಗದ ಹತ್ರ ಬಿದ್ದ್ಬಿಡ್ತಾರೆ. ಅಪ್ಪು 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 ಹೌದು, ಮತ್ತೆ ಹಂಗ ಮಾಡೋದಾಗ್ತೈತಿ ಈಗ. ಅವ್ರು ಯಾಹೂ ಅನ್ನತಾರ ಅವ್ರು. ಹೌದನ್ನತ ನೀವೇನಂತೀರಿ? ಆಗ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಾನು ಒಂದೊಂದಾಗಿ ಎಲ್ಲ ತೆಗಿಯೋದಂತ ಎಷ್ಟು ನೀಟಾಗಿ ಹಾಕೊಂಡ್ ಬಂದಿದ್ದೇನಾ. ನಾ ಹೇಳಿದ್ದೇನಲ್ಲ ನಿಂಗೆ. ಆಮೇಲೆ ಇದೊಂದು ಹಿಂಗ ವಾವ್ ಮಸ್ತ್ ಐತ್ಲ ಇದು. ಆಮೇಲೆ ಇದೊಂದು ಹಿಂಗ್ ತೆಗಿಯೋದಂತ. ಆಮೇಲೆ ವಾಚ್.
ಈಗ ಬರೀ ಇಲ್ಲಿದೆ. ನಾವೀಗ ಇಲ್ಲಿ ಫೋನ್ ವಿಡಿಯೋ ಫೋನ್ ಇಲ್ಲೇ ಇಟ್ಟು ಹೋಗ್ತಾ ಇದೀವಿ. ಅಲ್ಲಿ ನೀರಾಗ ಇಲ್ಲೇ ಅಂದ್ರೆ ಅಲ್ಲೇ ಕಾರ್ ಒಳಗೆ ಇಟ್ಟು ಹೋಗ್ತಾ ಇದೀವಿ. ಆಮೇಲೆ ಅಲ್ಲಿ ಬೇರೆ ಮೊಬೈಲ್ ಒಂದು ಮಾಡ್ತೀವಿ. ಅದೇ ಎಕ್ಸೈಟ್ಮೆಂಟ್ ಭಾಳ ಆಗತ್ತದೆ ನೋಡ. ಅಲ್ಲೆಲ್ಲ ಸಮ್ಮು ಕ್ಯಾಪ್ ಪ್ಯಾಕ್ ಹಾಕೊಂಡಾಳ. ತಗೋರಿ ಸುಮ್ಮ ಕೈ ಹಚ್ಚಿ. ಗುಡ್ ಮಾರ್ನಿಂಗ್, ಶುಭೋದಯ ಮಿತ್ರರೇ, ಗೆಳೆಯರೇ, ಅಭಿಮಾನಿ ಬಂಧುಗಳೇ. ಇವತ್ತು ನಾವು ಕಾರವಾರ ಜಿಲ್ಲೆಯ ದಾಂಡೇಲಿಯಲ್ಲಿ ಪೈಸನ್ ರಿವರ್ ರಿಸಾರ್ಟ್ಗೆ ಬಂದಿದ್ದೀವಿ. ಸೊ ಅಲ್ಲಿ ವಾಟರ್ ಗೇಮ್ಸ್ ಇದಾವೆ. ಮೊದಲ ಲೈಫಲ್ಲಿ ಫಸ್ಟ್ ಟೈಮ್ ಅಲಾಂಗ್ ವಿತ್ ಫ್ಯಾಮಿಲಿ ವಾಟರ್ ಗೇಮ್ಸ್ ಸಲುವಾಗಿ ಬಂದಿದ್ದೀವಿ. ಬಹಳ ಕುತೂಹಲಕಾರಿಯಾಗಿದೆ, ಬಹಳ ನೆನಪುಳಿಯುವಂಥ ಅದು ಒಂದು ಇದು ಆಕ್ಟಿವಿಟೀಸ್ ಇದಾವೆ. ಸೊ ಯಾವ ರೀತಿ ಇರ್ತದೆ, ಹೆಂಗಿರ್ತದೆ ನೀವು ನೋಡ್ರಿ, ನಾವು ನಿಮಗೆ ತೋರಿಸ್ತೀವಿ. ಸೊ ದಾಂಡೇಲಿ ಒಳಗೆ ಗಣೇಶ್ ಗುಡಿ ಹತ್ತಿರ, ಕಾರವಾರ ಜಿಲ್ಲೆ, ಉತ್ತರ ಕನ್ನಡ, ಪೈಸನ್ ರಿವರ್ ರಿಸಾರ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನೋಡಿದ್ಮೇಲೆ ಗೊತ್ತಾಗ್ತದೆ. ಬಾಯ್. ನಾವಿದು ಹಳಿ ಫೋನ್ ತೊಗೊಂಡು ಹೊಂಟೇವಿ, ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಸರಿ ಬರೋದಿಲ್ಲ. ಆದರೂ ವಿಡಿಯೋ ಮಾಡ್ಕೊಂಡು ನಿಮಗೆ ಬಿಡವ್ರೆ. ನಾವು ಹೆಂಗಾದ್ರೂ ವಿಡಿಯೋ ಆಗ್ಲಿಕ್ಕೆ ಬಿಡವ್ರೆ. ಅಭಿಮಾನಿಗಳೇ, ನಾವೆಲ್ಲ ಬರೆದು ಕೊಡ್ತಾ ಇದ್ದೀವಿ. ನಾವು ಎಲ್ಲಾದರೂ ಆ ಕಡೆ ಈ ಕಡೆ ಮಿಸ್ ಆದರೂ ಹುಡ್ಕ್ಯಾಡಿ ನೀವು ನಮಗೆ ಜಾಯಿಂಟ್ ಮಾಡಿರಿ. 4 ಜನಾಗ ಒಂದೇ ಕಡೆ. ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಒಳಗೆ ಬಂದಿರ್ತೇವಲ್ಲ, ನಿಮ್ಗೆ ಕಾಣಿಸ್ತೇವೆ ಅಲ್ಲಿ. ಇವ್ರು ಅಲ್ಲೇ ಅದಾರ ಅಂತ ತಿಳ್ಕೊಂಡು ನಮ್ಮ ತಂದಲ್ಲಿ ಒಬ್ರು ಜಾಯಿಂಟ್ ಮಾಡಿರಿ. ಹಾಂ, ಮತ್ತು ಇಲ್ಲಿ ಬರೆದು ಕೊಡ್ತಾ ಇದ್ದಾರೆ ಇವ್ರು. ಈಗ ಕಯಾಕಿಂಗ್, ಇದ್ರ ಹೆಸರು ಕಯಾಕಿಂಗ್ ಅಂತ. ಇವ್ರು ಇದಾರ ಶಂಭವಿ ಮತ್ತು ಚಿನ್ನು, ಅಪ್ಪು, ಆಮೇಲೆ ನಾನು ಮತ್ತು ಸಮು. ಅಪ್ಪ 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 ಈ ಕಡೆ ಮಾಡಿ. ಈ ಸೈಡ್ ಯಾರು? ಈ ಸೈಡ್ ಇದು ಹೊಡಿ, ಇದು ಈ ಸೈಡ್ ಹೊಡಿ. ಹಾಂ ಮಾಡ್ಬಿಡ್ತೇನೆ ನೋಡ್ರಿ, ಕ್ಯಾನ್ಸಲ್ ಮಾಡ್ಬಿಡ್ತೇನೆ ನೋಡ್ರಿ. ನೋಡಿ ನೀರು ಇಲ್ಲಿಂದ ಹರಿತಾ ಇದೆ ನೀರು. ಓ, ಎಷ್ಟು ಒಳಗಿಂದ ಬರ್ತಾ ಇದೆ ನೋಡಿ. ಚಿನ್ನು ನೀರಂದ್ರೆ ಭಾಳ ಇಷ್ಟ. ಒಳಗಿಂದನೇ ಬರ್ತಾ ಇದೆ ಪೂರ್ತಿ. ಜೀವಾಸನ ಮಾಡ್ಕೋತಾರೆ ಪಾಪ ಇವರೆಲ್ಲ. ಒದ್ರೋದು ಮಾಡೋದು, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಹಂಗೆ ಮಾಡಬೇಡಿ. ನಾವು ಒಂಚೂರು ಹೋಗಿ ಬರೋಕ್ಕೆ ಹೆದ್ರಿದ್ವಿ. ಹೆಸರೇನು ಶಂಭವಿ? ಜಾರ್ಬಿಂಗ್ ಅಲ್ಲಿ ಮಾಡತ್ತ. ಚಿನ್ನೂ ಫಸ್ಟ್ ಟೈಮ್ ಅಂತ ಇದೆ, ಅಪ್ಪೂ ಫಸ್ಟ್ ಟೈಮ, ನಾನು ಫಸ್ಟ್ ಟೈಮ. ಫಸ್ಟ್ ಟೈಮಾಗಿ ಕೊಡ್ತಾ ಇದ್ದೀನಿ, ಏನೋ ಗೊತ್ತಿಲ್ಲ. ನಾವು ಶಂಭವಿ ಜಾರತಾಳೆ ನೀನು. ಸಮೂಹ ಸಾವಕಾಶ ಜಾಬಿಂಗ್ಗಳು ಇವರು ಫಸ್ಟ್ ಟೈಮ್ ಮಾಡತ್ತಾರೆ. ಭಾರಿ ಭಾರಿ ಎಂಜಾಯ್ ಮಾಡತ್ತಾರೆ. ಸಾಕು ನಡಿ, ಹವಾ ಉಂಟೈತ್ಲ ಸಾಕು. ಸ್ವಲ್ಪ ಹೋಗ್ತೈತಿ, ಮತ್ತವ್ರು ಹವಾ ಹಾಕ್ತಾರೆ. ನೀವು ಹಿಡಿಯರಿ ಅಮ್ಮ. ಹಾಂ, ನಾ ಮತ್ತು ಅಪ್ಪು ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ರೀ. ಹೆಂಗನ್ಸ್ತು ಭಯಾನ?
ನೀನು ಹೇಳ್ಕೊತ ಬರ್ತೇನೆ ನೀನು ಈ ಕತೆ हवा वैसे चलने ಅಪ್ಪನ ಕೈ ಹಿಡೀರಿ ಅಲ್ಲಿ ಕಾಲಾಗ ರಾಡಿ ನಾ ಹೋಗ್ಲಿ ಅಪ್ಪ ಭಾಳ ಸ್ಪೀಡ್ ಮಾಡಕ್ಕೆ ನಮ್ದ್ರ ಎಲ್ಲ ನಾನೇ ಮಾಡ್ಬೇಕಾಗದ ಅಮ್ಮ ಎಲ್ಲ ವಿಡಿಯೋ ತಗೋ ಇಷ್ಟ ಹೆದ್ರಾತಾರವ್ರ ಓಡಲ್ಲ ಓಡ ಹಾಂ ಮಾರು ನೀವು ಏರ್ಬೇಕು ಇನ್ನು ಹಾ ಏರ್ ಮ್ಯಾಲ್ ಸಮು ಅಲ್ಲಿ ಭಾಳ ಮಸ್ತ್ ಐತಿ ಇದು ಕರೆಕ್ಟ್ ಕ್ಲೈಮೇಟ್ ಅದು ಹಾಂ ಬಿಸಿಲ ಚಲೋ ಐತಿ ಆಮೇಲೆ ನಮಗೆ ಚಳಿ ಇಲ್ಲ ಏನಿಲ್ಲ ರಶ್ಶು ಇಲ್ಲ ಅಲ್ಲ ನಾ ಫಸ್ಟ್ ಟೈಮ್ ರೋಪ್ ಮಾಡ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಏನು ಇರಲ್ಲ ನಂಗೆ ಯಾರವ್ರು ಅವ್ರು ಅವ್ರು ಮಾಡ್ತಾರಂತ ಮೇಲೆ ಅಲ್ಲಿ ಎಲ್ಲಿ ನಾನು ರೆಡಿ ಆಗತ್ತೀನಿ ಫಸ್ಟ್ ಟೈಮ್ ಮಾಡತ್ತೀನಿ ಇದು ಜಿಪ್ ಲೈನ್ ಆಗ್ತೈತೆ ನಿಲ್ಲಿಂಗ್ ಆಗ್ತದ ಹಾಂ ಯಾಕಂದ್ರೆ ಅವರೆಲ್ಲ ನೋಡತ್ತೇನಿಲ್ಲ ಡೈರಿಂಗ್ ಬಂದಿದ್ದೆ ಅವ್ರದ್ದೆಲ್ಲ ನೋಡಿ ನಂಗೆ ಅಲ್ಲಿ ಹೋಗೋ ಮಟ್ಟ ಏನಾಗತ್ತು ಅಲ್ಲಿ ಹೋದ್ಮೇಲೆ ನಂಗೆ ಅಲ್ಲಿ ಹೋಗೋ ಮಟ್ಟ ಏನು ಹೆದರಿಕೆ ಇಲ್ಲ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಗೊತ್ತಿಲ್ಲ ಅದೇನು ಇದಲ್ಲ ಬಂಜಿ ಜಂಪಿಂಗ್ ಅಲ್ಲ ಯಾರು ಇಲ್ಲ ಮಜಾ ಮಾಡತ್ತಾರ ನಮ್ಮ ಕಡೆ ನಮ್ಮ ಜನ ಅಂದರೆ ಎಷ್ಟು ಕಡಿಮೆ ಇರುತ್ತೆ ನಾವು ಸ್ವಲ್ಪ ಎಲ್ಲ ಜೊತೆ ಇಷ್ಟಪಡ್ತೀವಿ ಅಲ್ಲ ಒಂದ್ಸರಿ ಮನೆಗೆ ಬಂದು ನೋಡಿ ಗೊತ್ತಾಗುತ್ತೆ ಅವ್ರು ಎಷ್ಟು ತಮಾಷೆ ಮಾಡ್ತಾ ಇದ್ದಾರಲ್ಲ ಅದು ಡಬಲ್ ಸ್ಟಿಕ್ ಅದಾರ ಸಿಕ್ನೆಸ್ ಇದು ನಾವು ಸ್ಟಿಕ್ನೆಸ್ ಎಂಜಾಯ್ ಮಾಡಿ ಶಾಂಭವಿ ಭಾಳಷ್ಟು ಇನ್ನು ಚೆನ್ನಾಗಿ ತಗೊಳತ್ತಿ ಹಾಸ್ಕೊಂಡಿದ್ದಲ್ಲ ಈ ಕಡೆ ಬೆಲ್ಟ್ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಹಿಂದಿನ ಯಾರು ಗೊತ್ತಲ್ಲ ಇವರಿಗೂ ಹೊಸ್ಬಿಲ್ಲ ಹೌದಾ ನೀವು ವೀಡಿಯೋ ಮಾಡ್ತಾಯಿದ್ದೀರಾ ಹಾಂ ಅಲ್ಲಿ ಎಷ್ಟು ಜನ ಒಟ್ಟಿಗೆ ಬರ್ತಿರ್ಬೋದು ಎಲ್ಲ ಇದೆ ಸೇಫ್ಟಿ ವೈಸೇ ಉಂಟು ಒಂದು ಸಲ ಜಂಪ್ ತೊಗೊಂಡ್ರೆ ಮುಗಿದು ಇಲ್ಲ ಇನ್ನೂ ಟೈಟ್ ಆಗಿಲ್ಲ ಆಮೇಲೆ ನಿಮ್ಮ ಜನ ಇರ್ತಾರಲ್ಲ ಅಲ್ಲಿ ಹಾಂ ನಮ್ಮ ಜನ ಬೋಟ್ ಇರ್ತದೆ
ಸೇಮ್ ಅದು ಬೋಟ್ ಇವಾಗ ಹೋಗಿತ್ತಲ್ಲ ಒಂದು ಬೋಟ್ ಸೇಮ್ ಆಯ್ತು. ಇವಾಗ ಹೋಗಿ ಬಂದ ಆಯ್ತು ಏನಿಲ್ಲೇ ನೀನು ಅಡ್ಗತ್ತಿ ಇಲ್ಲ ನಂಗಂತೂ ಫುಲ್ ನಾನಂತೂ ಹೆಂಗೆ ಡೇರಿಂಗ್ ಮಾಡಿದೆ ನನಗೆ ಗೊತ್ತಾಗಲಿಲ್ಲ. ನಾ ಮೊದಲು ನಂದು ಹೇಳ್ತೇನೆ. ನಾ ಅಲ್ಲಿಂದ ಬಿಡವಾಲಾಗಿದ್ದೆ, ಅವ್ರು ನಮ್ಗೆ ದುಃಖಿದ್ರು. ಅದಾದ್ಮೇಲೆ ನಾವು ಫುಲ್ ಆರಾಮ್ ಹೋದೆ. ಮತ್ತೆ ಅಲ್ಲಿ ನಾವು ಹೋಗೇನಿ, ನನ್ನ ಅಮ್ಮ ನೋಡಿ ನಡುವೇ ನಿಂತ್ಬಿಟ್ಟ. ನನಗೆ ಮಾತಾಡೋ ಅಲ್ಲಿ ನಡುವನ್ನ ಅಲ್ಲಿ ನಾವು ಕೂತದೆ ನಡುವನ್ನ ಅಂತ ಬಾಬಾ ಅಂದ್ರೆ ಹಿಂಗೆ ಕೈ ಆಮೇಲೆ ಕೈ ಬಿಟ್ಟು ಹಿಂಗೆ ಮಾಡಿದ್ರು ಬಂದ್ವಿ. ಜಿಪ್ ಲೈನ್ ಆಮೇಲೆ ನಾನು ಬಂದೆ, ನನಗೆ ತೂಗಿಸ್ಲಿಲ್ಲ ಅವ್ರೆ, ನಾ ಆರಾಮಾಗಿ ಬಂದೆ. ಆಮೇಲೆ ವೇಟ್ ಇರೋದ್ರಿಂದ ಅಲ್ಲಿ ನಡು ಮಿಡಲ್ ಒಳಗೆ ನಿಂತ್ವಿ ನಾವು. ಆಮೇಲೆ ಬೋಟು ಆ ಕಡೆ ಹೋಗಿ ನಿಂತಿತ್ತು. ಆಮೇಲೆ ನನಗಂತೂ ಫುಲ್ ಡೇರಿಂಗ್ ಅಂತ ಖುಷಿ ಆಯ್ತು. ನನಗೆ ಭಯ ಅಂತ ಅನಿಸ್ಲಿಲ್ಲ, ಆರಾಮಾಗಿ ಬಂದೆ. ಮತ್ತು ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್. ದಾಂಡೇಲಿ ಮಸ್ತ್ ಮಸ್ತ್ ಮಸ್ತ್. ನಮ್ಮಂತವ್ರ ಹೋಗ್ಯಾರಂದ್ರೆ ಆರಾಮ್ ಹೋಗ್ಬೋದು. ರೈಟ್. ವಸಂತ ಕಾಲ ಬಂದಾಗ ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಕಂಕಣ ಬಾಗಿ ಕೂಡಿ ಬರಬೇಕು, ಹೊಸ ಕಾಲ ಹೊಸ ರಾಗ ನನ್ನಲ್ಲಿ ನೀ ಆಡಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಓಕೆ, ಹಾಯ್ ಮಾಡಿ ಒಂದ್ಸತ, ಹಾಯ್ ಮಾಡಿ ಎಲ್ರು. ಹಾಯ್, ಯುವರ್ ನೇಮ್ ಮೇಡಮ್? ಸಂಗೀತ ಸಾಂಗ್ಲಿ. ಶರಣ್ ಕುಮಾರ್ ಸಾಂಗ್ಲಿ. ಸುರೇಶ್ ಕೆಂಪಣ್ಣ ಸಾಂಗ್ಲಿ, ಸಿಂಧು ಕುರ್ಬೇಟ್, ಗೋಕಾಕ್ ತಾಲೂಕಾ, ಬೆಳಗಾವಿ ಜಿಲ್ಲೆ. ಚಾನೆಲ್ ಹೆಸರು ಹೇಳ್ರಿ. ಸಮೃದ್ಧಿ ಸಾಂಗ್ಲಿ ಚಾನೆಲ್ ಹೆಸರು? ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್, ಕೌಟುಂಬಿಕ ಮತ್ತು ಜೋಶಾಗಿ ಚೀರಿ ಎಲ್ರು. ಹಾಯ್ ಗಾಯ್ಸ್. ಮಾಡಿ ಫಾಸ್ಟ್, ಮಾಡಿ ಫಾಸ್ಟ್. ಓಕೆ, ಗೆಟ್ ಡೌನ್, ಗೆಟ್ ಡೌನ್, ಗೆಟ್ ಡೌನ್. ಎಲ್ಲರೂ ಫೇಸ್ ಸ್ಟೇಟ್ ಇರಲಿ, ಎಲ್ಲರದ್ದು ಫೇಸ್ ಸ್ಟೇಟ್ ಆಗಿರಲಿ. Okay, get back, get back, get back. Okay, Marty, forward, guys. Come on, forward, forward. Marty, forward, forward, first, Marty, first. Okay, stop, stop. Illu nodi, hello. Hi, Marty, inde, hi, Marty, ontsade, hello. Illi, illi, illu nodi, hello. Illu nodi, ille, inde, hi, Marty, hello. Bolo Bharat Mata ki. Bolo Bharat Mata ki. Okay, Marty, forward, guys. Jai Karnataka. Okay, Marty, forward, forward. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ಗಡಸಾಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಕಾಶ್ಮೀರ ಸುದ್ದಿ ನೋಡು, ಜೋಗನೆ ಗುಂಡಿ ಉಡಿಯ ನಾನೆಂದು ಒಂದು ಹಾಡು, ಹಾಡೋದೇ ಒಂದೇ ಭಾಷೆ, ಕುಣಿಯೋದೇ ಒಂದೇ ಭಾಷೆ, ಕನ್ನಡ ಕನ್ನಡ, ಹೇ ಕನ್ನಡ ಕನ್ನಡ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು, ಬದುಕಿರು ಜಟಕ ಬಂಡಿ, ಇದು ವಿಧಿಯೋಡಿಸುವ. Marty, forward, Marty, fast, आगे.
Forward, forward. Madi, fast, Madi, fast. Okay, get down, get down, get down. Okay, get back, back. Back pedal, Madi, back pedal. Okay, stop. Illodi, elru high Madi onde, hinde high Madi. ಹುಟ್ಟಿದರೆ ಕನ್ನಡನಾಡ ಹುಟ್ಟಬೇಕು. ಹುಟ್ಟಿದರೆ ಕನ್ನಡನಾಡ ಹುಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ. Okay, Madi, forward guys, come on, forward. Okay, stop. So come on, back pedal guys, come on, back pedal. Back Madi, back pedal. Video बनाते उनको. ಇಲ್ಲಿ ಬನ್ನಿ ಮೇಡಮ್ ನೀವು. ಮೇಡಮ್ ನೋಡಿ ಇದು. ಸೈಡ್ ಸ್ಟಾಪ್ ಎಲ್ಲ ಸೈಡಿಗೆ ಬನ್ನಿ ಎಲ್ಲ ಸೈಡ್ ಬನ್ನಿ ಅವರು ಇಲ್ಲಿ ನೋಡಿ ಎಲ್ರು ಹಾಯ್ ಮಾಡಿ ಒಂದ್ಸತ ಎಲ್ರು ಹಾಯ್ ಮಾಡಿ ಇಲ್ಲಿ ಎಲ್ರಿಗೂ ಬಾಯ್ ಭಾಳ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ಇಷ್ಟು ಎಂಜಾಯ್ ಆಯಿತು ಎಷ್ಟು ವರ್ಷ ಯಾಕೆ ಬರಲಿಲ್ಲ ಅನಿಸಿತು ಈಗ ಬಂದಿದ್ದೀನಲ್ಲ ಮತ್ತು ದಾಂಡೇಲಿಗೆ ಬರೀ ಬರೋದೇ ಈಗ ನೀವು ಬರ್ರಿ ಎಂಜಾಯ್ ಮಾಡಿರಿ ಯಾಕಂದ್ರೆ ಅದು ಮಜಾ ಎಲ್ಲೂ ಸಿಗಲ್ಲ ಇದೊಂದು ಡಿಫ್ರೆಂಟ್ ಅದ ದಾಂಡೇಲಿದು ಭಾಳ ಸ್ಪೆಷಲ್ ಅದ ಶಾಂಭವಿ ಸಲುವಾಗಿ ಆಗೈತಿದೆಯಲ್ಲ ಸಂಜನಾ ಥ್ಯಾಂಕ್ ಯು ಸಂಜನಾ ಸಂಜನಾ ಹೇಳಿದ್ಲಲ್ಲ ಇದು ಹೆಂಗೆ ತೆಗೆಯೋದಂತ ತೆಗೆದಿಡೋದಂತ ನಮ್ಮ ವಿಡಿಯೋ ಮತ್ತೆ ಕಂಟಿನ್ಯೂ ಆಗ್ತದೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡ್ರಿ.